ಕಾತ್ಯಾಯಿನಿ ಕಟ್ಟಿದ ಭದ್ರಕೋಟೆಯಲ್ಲಿ ಜೋಪಾನವಾಗಿದ್ದ. ಈಗ ಆ ಕೋಟೆನ ದಾಟಿ ಮೇಟಿ ಹತ್ರ ಬಂದಿದ್ದಾನೆ. ಇನ್ನು ಮುಂದೆ ನನಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ನಾನ್ಯಾಕೆ ನನ್ನ ಸಕ್ಸಸ್ಸನ್ನು ಅನೌನ್ಸ್ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಹಾಗಾದರೆ ಇನ್ಯಾಕೋ ತಡ? ನಿನ್ನ ಸೀಟು ನಿನಗಾಗಿ ಕಾಯ್ತಾ ಇದೆ. ಆ ಸೀಟಲ್ಲಿ ನೀನು ಕೂತ್ಕೊಂಡ್ರೆ ಲಕ್ಷಣ. ಇಷ್ಟು ದಿವಸದಿಂದ ಕಂಪ್ನಿ ಸಕ್ಸಸರ್ ಮಾಡ್ತಾನೆ ಅಂತ ನಾನು ಪೇಷನ್ಸಿಂದ ಕಾದೆ. ಆದರೆ ಇನ್ನು ಮುಂದೆ ಅದು ನೋ ಯೂಸ್ ಅಂತ ನಂಗೆ ಗೊತ್ತಾಗಿದೆ. ಆ ಮುದುಕಂಗೆ ಸಿಂಹಾಸನ ಅಧಿಕಾರದಾಸೆ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದೆ. ಇವನನ್ನು ಮುಗಿಸಿ ಆ ಸಿಂಹಾಸನನ ಕಿತ್ಕೊಳ್ಳೋದೊಂದೇ ಉಳಿದಿರೋ ದಾರಿ. ಆದಷ್ಟು ಬೇಗ ಆ ಪರಶುರಾಮನ ಸಂಹಾರ ಆಗಲೇಬೇಕು. ಮಾಡೇ ಮಾಡ್ತೀನಿ. ದತ್ತ, ಇತ್ತೀಚೆಗೆ ಕಾತಿ ಕನ್ಸರ್ನು ಜಾಸ್ತಿ ಆಗೋಗ್ಬಿಟ್ಟಿದೆ. ಮನೆಯಲ್ಲಿ ನಿಧಿನೂ ನೋಡ್ಕೋಬೇಕು, ಆಫೀಸ್ ಕೆಲಸನೂ ನೋಡ್ಕೋಬೇಕು, ಅಲ್ಲದೆ ಕೂತ್ರೆ ನಿಂತರೆ ನನ್ನ ಕೇರು ತಗೋಬೇಕು. ಎಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ. ಅಯ್ಯೋ, ಕಾತ್ಯಾಯಿನಿ ಅಂದಮೇಲೆ ನೆನಪಾಯ್ತು ಕಣಪ್ಪ. ಕಾತ್ಯಾಯಿನಿ ನಿನಗೆ ಮೆಡಿಸಿನ್ ಕೊಡಕ್ಕೆ ಹೇಳಿದ್ಲು. ಇರು ಬರ್ತೀನಿ. ದತ್ತ, ನಿನಗೂ ನನ್ನ ಮಗಳಂದ್ರೆ ಭಯ ಬಂದ್ಬಿಡ್ತಾ? ಭಯ ಅಲ್ಲ ರಾಮ್. ಯಾರಾದರೂ ನಮ್ಮನ್ನು ನಂಬಿ ಜವಾಬ್ದಾರಿ ಕೊಟ್ಟಾಗ ನಾವು ಅವ್ರ ನಂಬಿಕೆನ ಉಳಿಸ್ಕೋಬೇಕು. ನಿನಗೋ ಆಫೀಸಿಗೆ ಬಂದ್ಬಿಟ್ರೆ ಆರೋಗ್ಯದ ಕಡೆ ಗಮನನೇ ಇರಲ್ಲ. ಇರು ಬಂದೆ. ಇವಳೊಬ್ಳು ಸೀಮೆ ಗೆಲ್ದಿರೋ ಅಪ್ಪ ಇವಳೊಬ್ಳಿಗೆ ಇರೋದನ್ನ ಹತ್ರ ಬಿಲ್ಡಪ್ ಕೊಡ್ತಿದ್ದಾಳೆ. ಅಪ್ಪನ ಉಳಿಸ್ಕೊಳ್ಳೋದಕ್ಕೆ ಇಲ್ಲದೆ ಇರೋ ಸರ್ಕಸ್ ಮಾಡ್ತಿದ್ದಾಳೆ. ಆದರೆ ಈ ಪ್ರಬಲ ಮೃತ್ಯುವಾಗಿ ಪಕ್ಕದಲ್ಲೇ ಇದ್ದಾನೆ ಅನ್ನೋದು ಇವಳು ಗೊತ್ತಿಲ್ಲ. ಹೇಳು ಕಾತಿ. ಹಾ ಪ್ರಭಾ, 1:30 ಆಯ್ತು. ಅಪ್ಪ ಊಟ ಮಾಡಿದಾರಂತೆ. ನೀನ್ ಮರೀದೆ ಹೋಗಿ ಅವ್ರಿಗೆ ಮೆಡಿಸಿನ್ಸ್ ಕೊಡ್ತೀಯಾ? ಶ್ಯೂರ್ ಕಾತಿ. ನೀನು ನೆನಪು ಮಾಡಲಿಲ್ಲ ಅಂದಿದ್ರು ನಾನು ಟ್ಯಾಬ್ಲೆಟ್ ಕೊಡ್ತಿದ್ದೆ. ನೆನಪು ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಪ್ರಭಾ? ನೀನ್ ಇವಾಗ ಇಮಿಡಿಯೇಟ್ಲಿ ಹೋಗಿ ಅಪ್ಪಂಗೆ ಮೆಡಿಸಿನ್ಸ್ ಕೊಡು. ಆಮೇಲೆ ಕೆಲಸದ ಪ್ರೆಷರಲ್ಲಿ ಮರ್ತೋಗ್ಬಿಡ್ಬೇಡ. ನೋ ನನಗೂ ಮಾವನ ಮೇಲೆ ನಿನ್ನಷ್ಟೇ ಕನ್ಸರ್ನ್ ಇದೆ ಕಾತಿ. ನಾನು ಈಗಲೇ ಹೋಗಿ ಮೆಡಿಸಿನ್ಸ್ ಕೊಡ್ತೀನಿ. ಓಕೆ ಪ್ರಭಾ, ಥ್ಯಾಂಕ್ ಯು ಸೋ ಮಚ್. ನೀನು ಮರೆತರೂ ನಾನು ಮರೆಯೋದಿಲ್ಲ ಕಾತಿ. ಮೆಡಿಸಿನ್ಸ್ ಕೊಟ್ಟರೆ ಅಲ್ವಾ ಮಾವ ಆದಷ್ಟು ಬೇಗ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳೋಕ್ಕಾಗೋದು. ಇವತ್ತು ನಮ್ಮ ಮಾವನ ಹದ್ದಿನ ಕಣ್ಣಲ್ಲಿ ಕಾಯೋರು ಯಾರೂ ಇಲ್ಲ. ಸಿರಪ್ ಡೋಸ್ ಸ್ವಲ್ಪ ಹೆಚ್ಚಿಗೆನೇ ಕೊಡಬಹುದು. ಹೀಗೆ 1 ತಿಂಗಳು ಆಫೀಸಿಗೆ ಬಂದರೆ ಪರ್ಮನೆಂಟಾಗಿ ಮಲಗಿಸ್ಬಿಡ್ಬೋದು. ಯಾಕೆ ಇಷ್ಟೊತ್ತು ಮಾಡ್ತಿದ್ದೆ ನೀವನು? ಓ ರಾಮ್, ಲೇಟ್ ಆಗೋಯ್ತು. ತಗೋತು. ಸಾರಿ ಕಣೋ, ಮಿಸ್ ಆಗಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡೋ. ಏನ್ರಿ ಇದು?
ಮೆಡಿಸಿನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ನಿಮ್ಗೆ ಯಾರು ಇದನ್ನ ಮುಟ್ಟ ಕೇಳಿದ್ದು? ಪ್ರಭಾ ಅದು ಸಾಕು, ಸುಮ್ನಿರಿ. ವಯಸ್ಸಾದ್ಮೇಲೆ ಕೈ ನಡಗುತ್ತೆ ಅಂದ್ರೆ ಮನೇಲಿ ಕುತ್ಕೋಬೇಕು. ಇಲ್ಲೆಲ್ಲ ಬಂದು ಬೇರೆಯವ್ರ ವಿಷಯದಲ್ಲಿ ಮೂಗ್ ತೂರಿಸ್ಬಾರ್ದು. ಪ್ರಭು, ವಾಟ್ ಈಸ್ ದಿಸ್? ಇನ್ನೇನ್ ಮಾವ, ಇವ್ರಿಗಿಷ್ಟೊಂದು ವಯಸ್ಸಾಗಿದೆ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ರೇ, ಇಷ್ಟು ದಿವಸ ನೀವೇನಾ ನಮ್ಮ ಮಾವಂಗೆ ಮೆಡಿಸಿನ್ಸ್ ಕೊಡ್ತಾ ಇದ್ದಿದ್ದು? ಹಾ, ನಿಮ್ಮನ್ನ ನಂಬ್ಕೊಂಡೆ ನಾವು ಮಾವನ್ನ ನೋಡ್ಕೊತಾ ಇದ್ವಾ? ಮೆಡಿಸಿನ್ಸ್ ಕೊಡೋದಕ್ಕೆ ಅಂತಾನೆ ನಾನಿರ್ಲಿಲ್ವಾ? ನಾನು ಬಂದು ಕೊಡ್ತಾ ಇದ್ದೆ ತಾನೆ. ಅಷ್ಟು ಬೇಗ ಈ ಅವಸರ ಯಾಕಿತ್ತು? ಹಾಗಲ್ಲ ಪ್ರಭಾ, ಕಾತಿ ಫೋನ್ ಮಾಡಿ ಹೇಳಿದ್ಲು, ಕೊಡಕ್ ಹೋದೆ ಬೈ ಮಿಸ್. Just shut up. ನೋಡಿ, ಇಷ್ಟು ದಿವಸ ನೀವೇ ಎಲ್ಲ ಮಾಡ್ತಿದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಡೋದಕ್ಕೆ ಹೋಗ್ಬೇಡಿ. ಭಾವ, ಏನ್ ಮಾತಾಡ್ತಿದ್ದೀರಾ ನೀವು? ತೇಜು, ನೀನ್ ಮಾತಾಡ್ಬೇಡ, ಸುಮ್ಮನೆ. ಈ ಸಿರಪ್ ಬಾಟ್ಲು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇದಕ್ಕೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ನಾನು ಏನೇನೋ ಲೆಕ್ಕಾಚಾರ ಹಾಕಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ಒಂದು ಕ್ಷಣದಲ್ಲೆಲ್ಲ ಮಣ್ಪಾಲಾಗೋಯ್ತಲ್ಲ, ಎಲ್ಲ ಮಣ್ಪಾಲಾಗೋಯ್ತು. ಅಯ್ಯೋ, ನಿಮ್ಮನ್ನೊಂದೇನು ಪ್ರಯೋಜನ? ನಾನು ಯಾಮಾರ್ಬಿಟ್ಟೆ. ನಿಮ್ಮನ್ನ ಹೊಡೆಯಕ್ಕಾಗಲ್ವಲ್ಲ, ನಾನು ಯಾವ್ದಾದ್ರು ತಗೊಂಡು ಹೊಡ್ಕೋಬೇಕು. ಒಂದು 5 ನಿಮಿಷ ಮುಂಚೆ ಬಂದಿದ್ದಿದ್ರೆ ಈ ಯಮಂತ್ರ ಎಲ್ಲ ಆಗ್ತಾನೆ ಇರಲಿಲ್ಲ. ಎಲ್ಲರೂ ಅವ್ರವ್ರ ಲಿಮಿಟೇಷನ್ಸ್ನ ಅರ್ಥ ಮಾಡ್ಕೋಬೇಕು. ಮನ್ಸ್ ಟುಗೆದರ್ ಒಂದು ಸಿಸ್ಟಮ್ನ ನಾವು ಸೆಟ್ ಮಾಡಿರ್ತೀವಿ, ಆದ್ರೆ ಇಂಥವ್ರು ಬಂದು ಒಂದು ಕ್ಷಣದಲ್ಲೆಲ್ಲ ಹಾಳು ಮಾಡ್ಬಿಡ್ತಾರೆ. ಇದರಿಂದ ಆಗೋ ಸಮಸ್ಯೆ ಬಗ್ಗೆ ಇವ್ರಿಗೇನು ಗೊತ್ತಾಗಬೇಕು? ಎಲ್ಲಾನು ಬಿಗಿನಿಂಗ್ ಇಂದ ಶುರು ಮಾಡಬೇಕು. ಛೇ, ಎಲ್ಲ ಹಾಳಾಗೋಯ್ತು. ಪ್ರಭಾ, ಯಾಕೋ ಇಷ್ಟೊಂದು ಆವೇಶ? ವಾಟ್ ಇಸ್ ರಾಂಗ್ ವಿತ್ ಯು? ಏನಾಗಿದೆ ಪ್ರಭು ನಿನಗೆ? ಕಾಮ್, ರಿಲ್ಯಾಕ್ಸ್.